ನಮ್ಮ ರಾಜ್ಯಕ್ಕೆ ಪ್ರತಿ ವರ್ಷ ಸಬ್ಸಿಡೈಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ 4.5% ಬಡ್ಡಿನಲ್ಲಿ ನಾಬಾರ್ಡ್ನವರು ಹಣ ಕೊಡ್ತಾ ಇದ್ದಾರೆ. ನಾವು ಆ ಒಂದು ಹಣದ ಜೊತೆಗೆ ಅಪೆಕ್ಸ್ ಬ್ಯಾಂಕು ಮತ್ತು ಜಿಲ್ಲಾ ಬ್ಯಾಂಕ್ಗಳು ಪ್ಯಾಕ್ಸ್ಗಳು ಸೇರಿಸಿ ಸುಮಾರು 25,000 ಕೋಟಿ 35 ಲಕ್ಷ ರೈತರಿಗೆ ನಾವು ಸಾಲ ಸೌಲಭ್ಯವನ್ನು ಶೂನ್ಯ ಬಡ್ಡಿನಲ್ಲಿ ಕೊಡ್ತಾ ಇದ್ದೀವಿ. ಈ ಶೂನ್ಯ ಬಡ್ಡಿನಲ್ಲಿ ಕೊಡ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 1,200 ಕೋಟಿ ಹಣ ಇಂಟ್ರೆಸ್ಟ್ ಸಬ್ಸಿಡಿಯನ್ನು ಸರ್ಕಾರ ಭರಿಸ್ತಾ ಇತ್ತು ರೈತರ ಪರವಾಗಿ. ಕಳೆದ ವರ್ಷ ಅಲ್ಪಾವಧಿ ಸಾಲದ ವಿತರಣೆಗೆ ಪೂರಕವಾಗಿ ನಾಬಾರ್ಡ್ನಿಂದ 5,600 ಕೋಟಿ ನಮಗೆ ಕೊಡ್ತಾ ಇದೆ. ಅದು ಹಿಂದಿನ ವರ್ಷನೂ ಕೂಡ 5,500 ಕೊಟ್ಟಿದ್ದಾರೆ, 5,300, 5,200 ಹಿಂಗೆ ಹಿಂದಿನ ವರ್ಷಗಳಲ್ಲಿ ಕೊಟ್ಟು 5,600 ಕೋಟಿ ಮ್ಯಾಕ್ಸಿಮಮ್ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ. ಈ ವರ್ಷನೂ ಕೂಡ ನಾವು ಸುಮಾರು 9,200 ಕೋಟಿ ಹಣ ಬೇಕು ನಮಗೆ ಅಂತೇಳಿ ಎಲ್ಲ ಜಿಲ್ಲಾ ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ನ ಪರವಾಗಿ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದು. ನಾವು 5,600 ಕೋಟಿಗಿಂತೂ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಅಂತ ನಿರೀಕ್ಷೆನೂ ಕೂಡ ಇದ್ದು. ಆನ್ ದ ಕಾಂಟ್ರರಿ ಏನಾಗಿದೆ, ಕನಿಷ್ಠ 5,600 ಆದರೂ ಕೊಡ್ತಾರೆ, ಇಲ್ಲ ಅದಕ್ಕೆ ಜಾಸ್ತಿ ಆದರೂ ಕೊಡ್ತಾರೆ ಅಂತ ನಮ್ಮ ನಿರೀಕ್ಷೆ. ಆನ್ ದ ಕಾಂಟ್ರರಿ ಓನ್ಲಿ 2,340 crores ಮಾತ್ರ ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. 3,240 ಕೋಟಿ ಹಣ ಕಡಿಮೆ. ದಟ್ ವರ್ಕ್ಸ್ ಔಟ್ ಟು ಬಿ 58% ಲೆಸ್ ದೆನ್ ದಿ ಪ್ರೀವಿಯಸ್ ಇಯರ್ ಅಲೋಕೇಶನ್. ಇದರಿಂದ ರೈತರಿಗೆ ಸಾಲ ಸೌಲಭ್ಯ ದೊರಕತಕ್ಕಂಥದ್ದು ಕಡಿಮೆ ಆಗ್ತದೆ. ಆಗ ರೈತರು ಖಾಸಗಿಯವರ ಜೊತೆಯಲ್ಲಿ ಹೋಗಿ ಅಲ್ಲಿ ಸಾಲ ಸೌಲಭ್ಯ ಪಡೆದು ಅವರಿಗೆ ಬಡ್ಡಿ ಚಕ್ರ ಬಡ್ಡಿ ಎಲ್ಲನೂ ಕೂಡ ಕೊಟ್ಟು ರೈತರು ಆರ್ಥಿಕವಾಗಿ ತೊಂದರೆಗೆ ಸಿಲುಕುವಂಥ ಸಂದರ್ಭ ಹೆಚ್ಚಾಗಿದೆ. ಈ ದೃಷ್ಟಿನಲ್ಲಿ ನಾನೀಗಾಗಲೇ ಕೇಂದ್ರದ ಹಣಕಾಸು ಸಚಿವೆಗೂ ಕೂಡ ಪತ್ರ ಬರೆದಿದ್ದೇನೆ. ಅವರಿಂದನೂ ಕೂಡ ಉತ್ತರ ಬಂದಿದೆ. ಅವರು ಫೈನಾನ್ಷಿಯಲ್ ಸರ್ವೀಸಸ್ ಇವರಿಗೆ ನಾನು ಅದನ್ನು ಕಳಿಸ್ಕೊಟ್ಟಿದ್ದೇನೆ ಫಾರ್ ಫರ್ದರ್ ಆ್ಯಕ್ಷನ್ ಅಂತ ಬರೆದಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದ ಎಲ್ಲ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳಿಗೆ ಹಾಲಿ ಇರ್ತಕ್ಕಂಥ ಎಲ್ಲ ಸಚಿವರಿಗೂ ಕೂಡ ನಾನೇ ವೈಯಕ್ತಿಕವಾಗಿ ಪತ್ರಗಳನ್ನು ಕೂಡ ಬರೆದಿದ್ದೇನೆ. ಈ ರೀತಿ ನಮ್ಮ ರಾಜ್ಯಕ್ಕೆ ಅನಾನುಕೂಲ ಆಗುತ್ತೆ ರೈತರಿಗೆ, ಇದನ್ನು ತಪ್ಪಿಸ್ತಕ್ಕಂಥದ್ದಕ್ಕೆ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ನಮಗೆ ಕನಿಷ್ಠ 5,600 ಕೋಟಿ ಆದರೂ ಕೊಡಲೇಬೇಕು. ಯಾಕಂದರೆ ಕಳೆದ ಎಲ್ಲ ಸಾಲುಗಳಲ್ಲೂ ಕೂಡ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಸ್ವಲ್ಪ ಕೊಂಚ ಆದರೂ ಕೂಡ ಅದನ್ನು ಹೆಚ್ಚಿಸ್ಕೊಂಡೇ ಬಂದಿದ್ದಾರೆ. ಈ ಸಾರಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಈ ರೀತಿಯ ಕಡಿಮೆಗೊಳಿಸಿರ್ತಕ್ಕಂಥದ್ದು ಎಲ್ಲ ಸಹಕಾರ ಸಂಸ್ಥೆಗಳಿಗೂ ಕೂಡ ತೊಂದರೆ, ಅದಕ್ಕಿಂತ ಹೆಚ್ಚಾಗಿ ತೊಂದರೆ ಆಗ್ತಕ್ಕಂಥದ್ದು ರೈತರಿಗೆ. ಹಣಕಾಸಿನ ಲಭ್ಯತೆ ಇಲ್ಲ ಅಂತ ಹೇಳಿದ್ರೆ ರೈತರಿಗೆ ಸಾಲ ಸೌಲಭ್ಯವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ ಒಂದು ಏನು ತೊಂದರೆ ಆಗ್ತಕ್ಕಂಥ ಸಂಗತಿ ನಡೆದಿದೆ, ಇದನ್ನು ನೀವು ತಪ್ಪಿಸ್ಬೇಕು ಅಂತೇಳಿ ನಮ್ಮ ರಾಜ್ಯದ ಎಲ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಈ ಒಂದು ಗಮನಕ್ಕೆ ತರ್ತಕ್ಕಂಥ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಅದೇನೇ ಪತ್ರ ವ್ಯವಹಾರ ಆಗಿದ್ರೂ ಕೂಡ ಇದುವರೆಗೆ ನಮ್ಮ ನಿರೀಕ್ಷೆಯಂತೆ ಯಾವುದೇ ಫಲಪ್ರದ ಆಗಿಲ್ಲ ಅಂತಕ್ಕಂಥದ್ದು ಒಂದು ವಿಷಾದ ಸಂಗತಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೂ ಕೂಡ ನಾನು ಬಯಸ್ತೇನೆ. ಏನು ನಮ್ಮ ರಾಜ್ಯದಲ್ಲಿ 5,600 ಕೋಟಿ ಕಳೆದ ಬಾರಿ ಅವ್ರು ಕೊಟ್ಟರೂ ಕೂಡ ನಾವು ವಿತರಣೆ ಮಾಡಿರ್ತಕ್ಕಂಥದ್ದು ಸುಮಾರು 25,000 ಕೋಟಿ 35 ಲಕ್ಷ ರೈತರು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದೆ.